ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಒಂದು ಬಸವಣ್ಣನವರ ವಚನ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. ನಾನು ಇದನ್ನೇ ವಚನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ನೋಡ್ತಾ ಇದ್ದೀವಿ ಜಗತ್ತ ತುಂಬ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿಗಾಗಿ ಹುಟ್ಟಿಕೊಂಡಿರ್ತಕ್ಕಂತಹ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಆ ಅನುಭವ ಮಂಟಪ ಸ್ಥಾಪನೆ ಮಾಡುವ ಅವಶ್ಯಕತೆ ಯಾಕೆ ಬಿತ್ತು? ಇವತ್ತು ಭಾರತೀಯರಾದ ನಾವೆಲ್ಲರೂ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಒಂದು ಕಡೆ ಬಸವಣ್ಣನವರ ಭಾವಚಿತ್ರ ಹಾಕಿಕೊಳ್ಳುವುದು, ಇನ್ನೊಂದು ಕಡೆ ಅವರ ತತ್ವವನ್ನು ಪರಿಪೂರ್ಣವಾಗಿ ಜನರಿಗೆ ತಿಳಿಸಲಾರದೇ ಇರುವುದು. ಇದು ಬಹಳ ಒಂದು ದೊಡ್ಡ ಅಪಾಯಕಾರಿ ಅಂತ ಕಂಡು ಬರ್ತಾ ಇದೆ ನನಗೆ. ಯಾಕೆಂದರೆ ಬಸವಣ್ಣನವರು ಮತ್ತು ಶರಣರು ಅವರೆಲ್ಲರೂ ಸಾಮಾನ್ಯ ವರ್ಗದವರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು. ಅವರು ಯಾರು ಮಠಗಳನ್ನು ಕಟ್ಟಿಕೊಂಡು ನಾವು ಆಶೀರ್ವಚನ ಕೊಡ್ತೀವಿ, ನಾವು ಆಶೀರ್ವಾದ ಮಾಡ್ತೀವಿ, ಈ ಥರ ಯಾರೂ ಹೇಳಿಲ್ಲ. ಅವರವರ ಕಾಯಕಗಳನ್ನು ಮುಗಿಸಿಕೊಂಡು ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಅವರ ಒಳಗಿರ್ತಕ್ಕಂಥ ಅಜ್ಞಾನದ ಒಂದು ಆಚರಣೆಗಳನ್ನು ತೆಗೆದುಹಾಕಿ ಸುಜ್ಞಾನ, ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ, ಈ ಶರೀರವೇ ದೇವಾಲಯವಿದೆ ಅಂತ ಹೇಳಿ ತಿಳಿಸುವ ಒಂದು ವಿಚಾರ ಏನಿದೆಯಲ್ಲ, ಇದನ್ನು ಜನಮನಕ್ಕೆ ಮುಟ್ಟಿಸಲಾರದೆ ಏನೆಲ್ಲ ಹೇಳಿ ಇವತ್ತು ಕೂಡ ಏನು ಬದುಕ್ತಾ ಇದ್ದಾರಲ್ಲ, ಇದು ಬಿಡಬೇಕಂಥೇಳಿ ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕೆಂದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ತುರುಗಾಯಿ ರಾಮಣ್ಣ, ದನ ಕಾಯ್ತಕ್ಕಂಥ ತುರುಗಾಯಿ ರಾಮಣ್ಣ ಶರಣರಾದ್ರಲ್ಲ, ಕಳ್ತನ ಮಾಡ್ತಕ್ಕಂಥ ಉರಿಲಿಂಗ ಪೆದ್ದಿ ಮಹಾರಾಷ್ಟ್ರದಿಂದ ಬಂದು ಬಸವಣ್ಣನವ್ರ ಮನೆಗೆ ಕಳ್ತನ ಮಾಡಕ್ಕೆ ಹೋದರೆ ಅವ್ರ ಮನೆಯಲ್ಲಿ ಒಂದು ಏನು ಸಿಕ್ಕಿಲ್ಲ. ಅಂಥವ್ರು ಕೂಡ ಶರಣರಾದರು. ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಕಿನ್ನರಿ ಬೊಮ್ಮಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಸುನ್ನಲಾಪುರ ಸಿದ್ದಾರಾಮ, ಕಾಶ್ಮೀರದ ರಾಜ, ಅಫಘಾನಿಸ್ತಾನದ ಮುಸ್ಲಿಂ ಸೂಫಿ ಸಂತ್, ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಯಾರನ್ನು ಗೌರವ ಕೊಡ್ತೀವಿ ದೊಡ್ಡವರಂಥೇಳಿ, ಅವರೇ ನಮ್ಮನ್ನು ಮೂಢ ರೂಢಿಯ ಮೂಲಕ ಶೋಷಣೆ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇಂತಹ ಒಂದು ಈ ವಿಜ್ಞಾನ ಯುಗದಲ್ಲಿ ಜನರಿಗೆ ಸರಳ ಭಾಷೆಯಲ್ಲಿರ್ತಕ್ಕಂಥ ವಚನಗಳನ್ನು ತಾವು ಆಚರಣೆಯಲ್ಲಿ ಮಾಡಬೇಕು, ಇನ್ನೊಬ್ಬರನ್ನು ತಿಳಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ನಾನು ಕಳೆದ 27 ವರ್ಷದಿಂದ ಈ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ನಿಜಕ್ಕೂ ನಾವು ಈ ಭೂಮಿಗೆ ಹುಟ್ಟಿ ಬಂದಿದ್ದೇ ತಪ್ಪಿದೆ. ನಾವು ಬರ್ತಿಲ್ಲ ಅಂದರೆ ಇಂತಹ ಒಂದು ಪಾಪಿಗಳ ಒಂದು ಜನರ ಮಧ್ಯೆ ನಾವು ಇರ್ತಾ ಇರಲಿಲ್ಲ, ನಾವು ನೋಡ್ತಾನೂ ಇರಲಿಲ್ಲ. ಇವತ್ತು ಈ ಎಲ್ಲ ಅಜ್ಞಾನಿಗಳ ಸಂಘದಲ್ಲಿ ಇದ್ದರೂ ಕೂಡ ನಾವು ಮತ್ತೆ ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕಲು ಬರುತ್ತದೆ. ಆ ಕಾರಣಕ್ಕಾಗಿಯೇ ನಾವು ಓದಬೇಕಾಗಿದ್ದು ವಚನಗಳು ಎಂದು ಹೇಳುತ್ತಾ, ನಮ್ಮೆಲ್ಲರ ಆಶೆ ಏನಿರಬೇಕಪ್ಪ ಅಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರಲ್ಲಿ ಹೊಡಿ ಬಡಿ ಕಡಿ, ಜಾತಿ ಭೇದ ಭಾವ, ದೇವರು ಧರ್ಮದ ಹೆಸರ ಮೇಲೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದೇ ಒಂದಿದೆ,
ಜಗತ್ತಿನ ಒಟ್ಟ ಮೊದಲನೇ ಅನುಭವ ಮಂಟಪದ ಶರಣರ ವಚನಗಳು. ಇನ್ನೊಂದು ಬಸವಣ್ಣನವರ ವಚನ. ದಯವಿಲ್ಲದ ಧರ್ಮ ಅದು ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ನೋಡಿದ್ರಾ, ಇವತ್ತ ದಿಲ್ಲಿಯಿಂದ ಹಿಡಿದುಕೊಂಡು ಗಲ್ಲಿಯವರೆಗೆ ಅನ್ಯಾಯ ಅನ್ಯಾಯ ಅನ್ಯಾಯ, ಅನೀತಿ ಅನೀತಿ ಅನೀತಿ, ಅಧರ್ಮ 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 ತುಂಬಿ ತುಳುಕ್ತಾ ಇದೆ. ಎಲ್ಲ ಕಡೆ ಕೆಟ್ಟದ್ದು. ಸಿನಿಮಾಗಳು, ಹೀರೋ ಆ್ಯಕ್ಟರ್ ಹೀರೋನಿಗಳು ಕೂಡ ಕೆಟ್ಟದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲ ಕಡೆ ಟಿ ವಿ ಚಾನೆಲ್ ತೆಗೆದಾಗ ಬರೇ ಯಾರ್ದೋ ಒಬ್ಬರ ಸ್ವಾರ್ಥಕ್ಕಾಗಿ ಈ ನ್ಯಾಷನಲ್ ಟಿ ವಿ ಚಾನೆಲ್ಗಳು ಕೂಡ ಮಾರಿಕೊಂಡ ಮಾಧ್ಯಮಗಳಾಗಿವೆ. ಎಲ್ಲರಿಗೂ ದುಡ್ಡು ಬೇಕು, ದುಡ್ಡು. ಆ ದುಡ್ಡಿನ ಬೆನ್ನು ಹತ್ತಿ ನೀವು ಎಷ್ಟು ದಿವಸ ಬದುಕ್ತೀರಪ್ಪ? ಒಂದು 100 ವರ್ಷನೂ ಬದುಕಲ್ಲ. ಬಿ ಪಿ, ಶುಗರ್, ಹಾರ್ಟ್ ಅಟ್ಯಾಕ್ ಆಗಿ ಒಂದಿನ ಹೋಗ್ಬೇಕಾಗುತ್ತದೆ. ಅಂತರಂಗದ ದೇವ ತಕ್ಕಡಿ ಹಿಡಿದುಕೊಂಡು ಕುಂತಿದ್ದಾನೆ ಅಂತ ಹೇಳ್ತಾರೆ ಅಣ್ಣ ಬಸವಣ್ಣನವರು. ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನು ಎದ್ದು ಹೋಗು ಕೂಡಲ ಸಂಗಮ ದೇವ. ಇಂತಹ ನಮ್ಮ ಬಸವ ಕಲ್ಯಾಣದ ಇತಿಹಾಸ ಇದ್ದರೂ ಕೂಡ ಇವತ್ತು ಏನು ಜನರ ಕಣ್ಣಲ್ಲಿ ಮಣ್ಣು ಹಾಕಿ ಬರೀ ಗುಡಿಗುಂಡಾರಗಳನ್ನು ಕಟ್ಟುವುದು, ಜನರಿಂದ ದುಡ್ಡು ಸುಲಿಗೆ ಮಾಡಿ ಅವರ ದುಡ್ಡಿಲಿಂದಲೇ ಗುಡಿ ಕಟ್ಟೋದು, ಅವರ ದುಡ್ಡಿನಿಂದಲೇ ಒಂದು ಮೂರ್ತಿಗೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುತ್ತೇವೆ ಅಂಥೇಳಿ ಮತ್ತೆ ಜನರನ್ನು ಕರೆಸೋದು, ಮತ್ತೆ ದುಡ್ಡು ವಸೂಲಿ ಮಾಡೋದು, ಮತ್ತೆ ಉದ್ಘಾಟನೆ ಮಾಡೋದು, ಮತ್ತೆ ಒಂದು ಪ್ರತಿ ವರ್ಷಿಗೊಂದು ಸಲ ಜಾತ್ರೆ ಮಾಡುವ ಮೂಲಕ ದುಡ್ಡು ಸುಲಿಗೆ ಮಾಡ್ತಕ್ಕಂಥದ್ದು ನಡೀತಾ ಇದೆಯಲ್ಲ, ಇದು ನಿಲ್ಲಬೇಕಾಗುತ್ತದೆ. ಕಾರಣ ನಮ್ಮ ಭಾರತ ದೇಶದಲ್ಲಿ ನಿರುದ್ಯೋಗ, ಬಡತನ, ಅನಾರೋಗ್ಯ, ಅನಾಚಾರ ತುಂಬಿ ತುಳುಕ್ತಾ ಇದೆ. ಯಾರ್ಯಾರು ಇದಕ್ಕೆ ಇವತ್ತೇನು ಜ್ಞಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಬದಲಾವಣೆ ಆಗಬೇಕಾಗುತ್ತದೆ. ಇದು ಪ್ರಕೃತಿಯ ಧರ್ಮವಿದೆ, ವಿಶ್ವ ಧರ್ಮವಿದೆ ಬಸವಣ್ಣನವರು. ಆ ಕಾರಣಕ್ಕಾಗಿ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಂಥೇಳಿ ನಾನು ಈ ವಚನಗಳನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸರಳ ಜೀವನಕ್ಕಾಗಿದೆ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹೇಳ್ತಾರೆ, ಈಗ ನಾವು ಆಡಂಬರದ ಪೂಜೆಗಳು ಯಾರಿಗೂ ಬೇಕಾಗಿಲ್ಲ, ಅದು ಹೊರಗಿನ ಲೋಕ. ಈ ಒಳಗಿನ ಲೋಕಕ್ಕೆ ಕಳಿಸಿದ್ದಾರೆ ನಮ್ಮ ಶರಣರು. ಒಳಗಿನ ಲೋಕಕ್ಕೆ ಏನು ಹೇಳ್ತಾರೆ? ಇನ್ನೊಂದು ಬಸವಣ್ಣನವರ ವಚನವಿದೆ. ದೇವರು ಹೇಗಿದ್ದಾನೆಂದರೆ, ಉದಕದೊಳಗೆ ಬಚ್ಚಿಟ್ಟ ಬಯಕೆಯೇ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವನ ನಿಲವು ಕನ್ಯೆ ಸ್ನೇಹದಂತಿದ್ದಿತ್ತು. ಅರ್ಥವಾಗೋದಿಲ್ವಾ? ನೀರಿನಲ್ಲಿ ಕಾಣಲಾರದ ರೂಪದಲ್ಲಿರ್ತದೆ ಬೆಂಕಿ, ಆದರೆ ನಮಗೆ ಕಣ್ಣಿಗೆ ಕಾಣಿಸ್ತವಾ? ಸಸಿಯೊಳಗಣ ರಸದ ರುಚಿ ಅಂತಿದ್ದು, ಎಲ್ಲ ಭೂಮಿ ಮೇಲೆ ಬೆಳೀತಕ್ಕಂಥ ಧಾನ್ಯಗಳು ಅವು ತಿಂದಾಗ ಮಾತ್ರ ನಮಗೆ ಅದರದ್ದು ಸಿಹಿ ಗೊತ್ತಾಗುತ್ತದೆ, ಆದರೆ ಕಣ್ಣಿಗೆ ಕಾಣಿಸ್ತದ? ನೆನೆಯೊಳಗಣ ಪರಿಮಳದಂತಿದ್ದಿತ್ತು. ಒಂದು ಗಿಡದ ಮೊಗ್ಗಿ ಇದೆ ಅಂತ ತಿಳ್ಕೊಳ್ಳಿ, ಅದು ಮೊಗ್ಗಿ ಬಿಚ್ಚಿದಾಗ ಮಾತ್ರ ಅದರ ಪರಿಮಳ ಬರುತ್ತದೆ. ಆ ಪರಿಮಳ ಹೇಗಿದೆ ಅಂತೇಳಿ ತೋರಿಸ್ಲಿಕ್ಕೆ ಬರುತ್ತವಾ? ನಮ್ಮ ಕೂಡಲ ಸಂಗಮ ದೇವನ ನಿಲವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಅಂದರೆ ಗುಪ್ತವಾಗಿರ್ತಕ್ಕಂಥ ಒಬ್ಬ ಹುಡುಗಿ ಇದ್ದಳಲ್ಲ, ಒಂದು ಮಹಿಳೆ, ಆಕಿ ಪ್ರೀತಿ ಮಾಡುತ್ತಾಳೆ, ನೋಡುತ್ತಾಳೆ, ಆದರೆ ನೋಡಿ ನೋಡಲಾರದಂಗೆ ಇರ್ತಾಳೆ. ಆ ಥರ ನಮ್ಮ ಶರೀರವೇ ಒಂದು ದೇವಸ್ಥಾನವಿದೆ. ನಮ್ಮ ಒಳಗಡೆ ಎಲ್ಲವನ್ನು ನೋಡ್ತಕ್ಕಂಥ ಜಗದೀಶ ಇದ್ದಾನೆ ಇದ್ದಾನೆ ಎಂದು ತಿಳಿಸಬೇಕಾಗಿತ್ತಲ್ಲ. 893 ವರ್ಷ ಕಳೆದು ಹೋದರೆ ಯಾಕೆ ತಿಳಿಸಿಲ್ಲಪ್ಪ? ಸಮಾಜ ಇವರು ಎಲ್ಲರನ್ನ ಮಠ ಕೊಟ್ಟಿದೆ, ವಾಹನಗಳು ಕೊಟ್ಟಿದೆ, ಎಲ್ಲ ಹೊಲಗದ್ದೆಗಳು ಕೊಟ್ಟಿದೆ, ಆದರೆ ಬರೀ ಜಾತ್ರೆ ಮಾಡೋದು, ದೇವ್ರ ದರ್ಶನ. ಅದಕ್ಕೆ ಅಲ್ಲಮಪ್ರಭುರವರು ಹೇಳ್ತಾರೆ, ಇಂಥವರೆಲ್ಲ ನೋಡಿ ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ಆರತಿ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ. ಏನಂದರಿಯರು, ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರೂ ಗುಹೇಶ್ವರ, ಲಯವಾಗಿ ಹೋದರೂ ಗುಹೇಶ್ವರ.
ನೋಡಿ ಎಂಥ ಕಳಕಳಿ ಇತ್ತು ನಮ್ಮ ಅಲ್ಲಮ ಪ್ರಭುರವ್ರ ಹತ್ತಿರ. ಈಗ ನಮ್ಮ ಬಸವ ಕಲ್ಯಾಣದ ಶರಣರು 893 ವರ್ಷ ಕಳೆದರೂ ಕೂಡ ಇನ್ನೂ ಜೀವಂತವಾಗಿದ್ದಾರೆ. ಅವ್ರು ಯಾರು ಕೂಡ ಲಯವಾಗಿ ಹೋಗಿಲ್ಲ. ಈಗ ನಮ್ಮನ್ನ ದಾರಿ ತಪ್ಪಿಸುವ ಈ ಜನ ಏನಿದ್ದಿರಲ್ಲ, ದೇವರು ಧರ್ಮದ ಹೆಸರ ಮೇಲೆ ನೀವೆಲ್ಲರೂ ಮೊದಲ ಏಕದೇವ ಉಪಾಸನೆ ಆಗಬೇಕಾಗುತ್ತದೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳಾಗಬೇಕು, ಅನುಭವ ಮಂಟಪಗಳಾಗಬೇಕು. ಯಾಕೆ ಆಗಿಲ್ಲ? ಯಾಕೆ ಮಾಡಿಲ್ಲಪ್ಪ? ಇವತ್ತು ಯುವಕರೆಲ್ಲ ದಾರಿ ತಪ್ಪಿ ಹೋಗ್ತಾ ಇದ್ದೀವಿ, ನಾವು ಕೂಡ ದಾರಿ ತಪ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ನಾವು ಕೂಡ ಮತ್ತೆ ನಮಗೆ ಈಗ ಒಂದು ವಾಹನಗಳು ಕೆಟ್ಟು ಹೋದಾಗ ಗ್ಯಾರೇಜ್ ತೊಗೊಂಡು ಹೋಗ್ತೀವಲ್ಲ ರಿಪೇರಿ ಮಾಡ್ಲಿಕ್ಕೆ, ಹೌದಾ? ಅದೇ ರೀತಿ ಮನುಷ್ಯ ಎಂತಹವರ ಸಂಘದಲ್ಲಿ ಇರ್ತಾನಲ್ಲ ಅಂಥ ಕೆಟ್ಟ ಗುಣಗಳು ಬರ್ತವೆ. ಒಳ್ಳೆಯವರ ಸಂಘದಲ್ಲಿ ಕುಂತಾಗ ಒಳ್ಳೆ ಗುಣಗಳು ಬರ್ತವೆ, ಕೆಟ್ಟವರ ಸಂಘದಲ್ಲಿ ಹೋದಾಗ ಕೆಟ್ಟ ಗುಣಗಳು ಬರ್ತವೆ. ಇದು ಸಹಜ. ಆದರೆ ಬಸವಣ್ಣನವರು ಗುಡಿಗುಂಡಾರ ಕಟ್ಟಿ ಜಾತ್ರೆ ಮಾಡಿದರಾ? ತೋರಿಸ್ರಿ ನೋಡೋಣ ಎಲ್ಲಿದೆ. ಇದರಲ್ಲಿ 2500 ವಚನಗಳಿವೆ. ಮತ್ತೆ ಇವತ್ತ ವಚನಗಳಿಗೆ ಇನ್ನೊಂದು ಗ್ರಂಥಗಳು ಹೋಲಿಕೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಮಹಾ ಪಾಪದ ಕೆಲಸವಾಗುತ್ತದೆ. ಇದು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಬಿಡಬೇಕಂತ ಹೇಳಿ ನಾನು ಒಂದು ಕಳಕಳಿ ವಿನಂತಿ ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ದಿನನಿತ್ಯ ವಚನಗಳ ಚಿಂತನೆ ನಡೆಯಬೇಕು. ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡ ನಂತರ ವಚನಗಳು, ಸೂರ್ಯನ ಬೆಳಕು ಎಷ್ಟು ಸತ್ಯವಿದೆ ಅಲ್ಲ ಅಷ್ಟೇ ಸತ್ಯವಿದೆ ಅಂಥೇಳಿ ನಾನು ಈ ಗ್ರಂಥದೊಂದಿಗೆ ಎದೆ ತಟ್ಟಿ ಹೇಳುತ್ತಿದ್ದೇನೆ. ನನ್ನೊಳಗೆ ಏನೇ ತಪ್ಪಿದ್ದಿರ್ಬೋದು, ಆದರೆ ತಪ್ಪು ತಿದ್ದಿಕೊಳ್ಳಲು ಒಂದೇ ಒಂದು ಮಾರ್ಗ ಜಗತ್ತಿಗೆ ಯಾವುದಾದರೂ ಇದ್ದರೆ ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮವೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ, ನಿಜಕ್ಕೂ ಈಗ 1 ತಿಂಗಳ ಪರ್ಯಂತರ ಪ್ರವಚನ ನಡೆಯಲಿದೆ. ಜನರ ಮನಸ್ಸಿನೊಳಗಿರ್ತಕ್ಕಂತಹ ಅಜ್ಞಾನದ ಆಚರಣೆಗಳನ್ನು ತೆಗೆಯುವುದೇ ಆ ಪ್ರವಚನ ಆಗಬೇಕು. ಮತ್ತು ಬಸವಣ್ಣನವರು ಎಲ್ಲರನ್ನ ಅಪ್ಪಿಕೊಂಡು ನನಗಿಂತ ಕಿರಿಯರಿಲ್ಲ, ಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ನನಗಿದೇ ದಿವ್ಯ ಅಂತ ಹೇಳಿದವಲ್ಲ, ಅರ್ಥವಾಗುತ್ತದೆ. ಶಿವಾಚಾರ್ಯರು ಏನು ಬರೇ ಹೆಸರು ಹೇಳ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಆಚರಣೆಯಲ್ಲಿ ಬರಬೇಕಾಗುತ್ತದೆ. ಮೂಢ ರೂಢಿ, ಮೂಢ ಆಚರಣೆಗಳು, ಅಜ್ಞಾನದ ಆಚರಣೆಗಳು, ಏನು ಅವೈಜ್ಞಾನಿಕ ಆಚರಣೆಗಳು, ಇವೆಲ್ಲವನ್ನು ಜನರ ತಲೆಯಲ್ಲಿಂದ ತೆಗೆಯುವುದೇ ಒಂದು ಧರ್ಮವಾಗಬೇಕು. ಅದು ವಿಶ್ವಧರ್ಮ, ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಚರ್ಚೆ ಮಾಡಿ, ಪ್ರತಿಯೊಂದು ಊರಲ್ಲೂ 100 ಜನರನ್ನು ಕೂತು ಚರ್ಚೆ ಮಾಡಿ ನೋಡೋಣ. ವಚನಗಳು ಸುಳ್ಳಿವೆನಾ? ಯಾರಾದರೂ ಹೇಳಿ ನೋಡೋಣ. ಸಾಮಾನ್ಯ ಬಡವರು ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರು ಏನೇ ಮಾಡ್ತಿರ್ಬೋದು. ಅವ್ರ ಮನಸ್ಸಿನಂದು ಅಜ್ಞಾನ ತೆಗೆಯುವ ಕಾರ್ಯ ಆಗಬೇಕಾಗಿತ್ತಲ್ಲ. 893 ವರ್ಷದಿಂದ ಯಾಕೆ ಮಾಡಿಲ್ಲಪ್ಪ? ನಮ್ಮಂಥವ್ರು ಸಾಮಾನ್ಯ ಜನರು ನಮಗೆ ಯಾರಾದ್ರೂ ಮಠ ಕೊಟ್ಟಿದ್ರ, ಏನು ವಾಹನ ಕೊಟ್ಟಿದ್ರ, ನಾವು ಯಾರಾದ್ರೂ ಕಾಲು ಬೀಳ್ಸ್ಕೊಂಡು ದುಡ್ಡು ತೊಗೊಂಡಿದ್ದೇವನ? ನಾವು ಏನೇ ಹಿಂಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದೇವನ? ಏನಿಲ್ಲ. ನಮ್ಮಂತೆ ನೀವು, ನಿಮ್ಮಂತೆ ನಾವು. ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಕಾರ್ಯ ಮಾಡಿದ್ದಾರೆ ನಮ್ಮ ಬಸವಣ್ಣನವರು. ಒಂದು ದೀಪ ಇದೆ ಅಂತ ತಿಳ್ಕೊಳ್ಳಿ. ಈಗ ಎಲ್ಲರ ಮನೇಲಿ ಕರೆಂಟ್ ಬಂದಿದೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ದೀಪ ಹಚ್ತಿರು, ಪಕ್ಕದ ಮನೆಯವರು ಬಂದು ಅವ್ರ ದೀಪ ತೊಗೊಂಡು ನಮ್ಮ ದೀಪ ಹಚ್ಕೊಂಡು ಹೋಗ್ತಾಯಿದ್ರು. ಒಂದೊಂದು ಸಲ ನಮ್ಮ ತಾಯಿ ಅವ್ರ ಮನೆಗಿನ ದೀಪ ಹಚ್ಕೊಂಡು ಗಲ್ಲಿ ತುಂಬ ಒಂದು ದೀಪದಿಂದ ಎಲ್ಲರ ಮನೇಲಿ ದೀಪ ಬೆಳಗ್ತಿತ್ತು. ಇವತ್ತೇನು ಮಾಡ್ತಾ ಇದ್ದಾರೆ? ವಚನಗಳು ನಮ್ಮ ಮನದ ಮೈಲಿಗೆ ತೊಳೆಯುವ ಅಜ್ಞಾನದ ಕತ್ತಲೆಯನ್ನು ತೆಗೆಯಿತು ಅಂತೇಳಿ ನಾನು ಗ್ಯಾರಂಟಿಯೊಂದಿಗೆ ಹೇಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಈ ಜನ್ಮದಲ್ಲಿಯೇ ಅಣ್ಣ ಬಸವಣ್ಣನವರನ್ನ ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು. ಇವತ್ತ ಯಾರು ಗುರು ಎಂದು ಹೇಳಿಕೊಳ್ತಾ ಇದ್ರಲ್ಲ, ಎಲ್ಲರಿಗೆ ಒಂದು ಸಮಾಜ ರೆಸ್ಪೆಕ್ಟ್ ಕೊಡಬೇಕಾದರೆ
ನಿಮ್ಮೆಲ್ಲರಿಗೆ ಗೌರವ ಕೊಡಬೇಕಾದರೆ ನೀವೆಲ್ಲರೂ ಕೂಡ ಮಹಾತ್ಮ ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ ಅಪ್ಪಿಕೊಂಡು ಅವರ ಉದ್ದೇಶ ಏನಿತ್ತು, ಪ್ರತಿಯೊಂದು ಜೀವಗಳಲ್ಲಿ ದೇವರನ್ನು ಕಾಣುವ ಉದ್ದೇಶ ಇತ್ತು, ಮಾಡಿ ತೋರಿಸಿದ್ದಾರೆ. ಆ ಕಾರ್ಯ ನಾವೆಲ್ಲರೂ ಕೂಡಿ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಮಾಡಿಕೊಳ್ಳಲು ಇದನ್ನು ಪ್ರಚಾರ ಮಾಡೋಣ. ಎಲ್ಲರ ಮನಸ್ಸಿನಲ್ಲಿನ ಕತ್ತಲೆ, ಈ ಮೂಢ ಕೆಟ್ಟ ಅಜ್ಞಾನದ ಆಚರಣೆ ಹೋಗಲಿ ಎನ್ನುವುದೇ ನಮ್ಮ ಗುರಿ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವ ಲೋಕಕ್ಕೆ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ವಚನಗಳು 33 ಭಾಷೆಯಲ್ಲಿ ಸಿಗುತ್ತವೆ. ಈ ತತ್ವ ಜನಮನಕ್ಕೆ ಮುಟ್ಟಿಸಿದರೆ ಮಾತ್ರ. ಇವತ್ತು ಪ್ರಕೃತಿ ವಿಕೋಪ ಆಗ್ತಾ ಇದೆ, ಆಸಾಮದಲ್ಲೆಲ್ಲ ಹಾಳಾಗ್ತಾ ಇದೆ. ಯಾಕಾಗ್ತಾ ಅಂದರೆ ಈ ಭೂಮಿಯ ಮೇಲೆ ಈ ಪ್ರಕೃತಿಯನ್ನು ಹಾಳಾಗುವುದಕ್ಕೆ ಕಾರಣ ಈ ಕೆಟ್ಟ ಮನಸ್ಸು, ಸ್ವಾರ್ಥ ಮನಸ್ಸುಳ್ಳ ಮನುಷ್ಯನಿಂದ ಮಾತ್ರ ಹಾಳಾಗುತ್ತಿದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಈ ಹಾಳಾಗುವುದನ್ನು ತಡೆಗಟ್ಟಲು ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಅರ್ಥ ಮಾಡಿಕೊಳ್ಳಬೇಕಂತೇಳಿ ವಿನಂತಿಸಿಕೊಳ್ತಾ, ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ಈ ವಿಡಿಯೋ ದಿಲ್ಲಿ ಪಾರ್ಲಿಮೆಂಟದಲ್ಲಿರ್ತಕ್ಕಂಥ ಈ ರಾಜಕಾರಣಿಗಳು, MP ಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ಕೂಡ ನಾನು ಮತ್ತೊಂದು ಸಲ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಾನು ಹೇಳಿನಿ, ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ವಚನಗಳ ಆಧಾರಿತ ಚರ್ಚೆ ಆಗಬೇಕು. ಈಗ ಕೆಲವು ದಿವಸಗಳ ಹಿಂದೆ ಅಲ್ಲಿ ಯುವಕರು ಹೋರಾಟ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ, ನೀಟ್ ಪರೀಕ್ಷೆ ಲೀಕ್ ಆಗಿತ್ತೇಳಿ, ಅವು ಎಷ್ಟು ಹೊಡಿ ಬಡಿ ಕಡಿ ಏನಾರ ಇದೆನಾ? ಅವ್ರ ಮನೆಯಲ್ಲಿನ ಮಕ್ಕಳಿಗೆ ಆ ಥರ ಬಡಿತಾರಾ? ಅವ್ರಿಗೆ ಎಷ್ಟು ನೋವು ಅನುಭವಿಸಿದರು. ನಮ್ಮ ಬಸವಣ್ಣನವ್ರು ಹೇಳ್ತಾರೆ, ಅಂದಿನ ಪ್ರಧಾನಮಂತ್ರಿ ಜಂಗಮವೇ ಲಿಂಗವಯ್ಯ, ಅಂದರೆ ಸಮಾಜವೇ ದೇವರು. ಆ ದೇವರಿಗೆ ಹೊಡೆದಂಗೆ ಆಯ್ತಲ್ಲಪ್ಪ. ಏನೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕೂ ತಡೆಗಟ್ಟಲು ಒಬ್ಬ MP ಕೂಡ, ಒಬ್ಬ ಮಂತ್ರಿ ಕೂಡ ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ ಗ್ರಂಥ ಹಿಡ್ಕೊಂಡು ಮಾತಾಡ್ತಾ ಇಲ್ಲ. ಇದನ್ನು ಆಡಲು ಯಾರಾದರೂ ಒಬ್ಬರು ಮುಂದಾದರೆ ನಿಜಕ್ಕೂ ಇಡೀ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.